Hello, dear students. Let us continue the next part of human health and diseases. And in this video, I am going to explain about the types of acquired immunity. There are two types of immune responses in the human body. One is innate immunity and another one is acquired immunity. The acquired immunity is also called adaptive immunity, and the innate immunity is present by birth itself. It is non-specific in action, but acquired immunity, it develops whenever body is exposed to the pathogens during the growth and development, but after the birth. And the functioning of acquired immunity is very specific. It is a pathogen specific immune response, and in this video I am going to explain the types of acquired immunity. So here you can see the acquired immunity is of two types: active immunity and passive immunity. In both active and passive immunity there are two types: natural active immunity and artificial active immunity. Like that, natural passive immunity and artificial passive immunity. With respect to this one, you need to remember difference between active and passive immunity, differences between innate immunity and acquired immunity. So let us go for the details. So the first one is active immunity. The name itself is indicating active immunity. What is this? It is a type of immunity, acquired immunity, very important, in which the body produces its own antibodies against disease causing antigens. This is called active immunity. Whenever a pathogen, on the surface of pathogen antigens are present, hanta pathogen antigen iro hanta pathogen ನಮ್ಮ ಬಾಡಿನ ಸೇರ್ಕೊಂಡ್ರೆ ಅಂದ್ರೆ ಬಾಡಿ ಒಳಗೆ ಆಲ್ರೆಡಿ ಏನು ಎಂಟರ್ ಆಗ್ಯದ, antigen has entered. Due to the entry of antigen, ಆ antigen ಅನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ our body produces antibodies against that entered antigen. Our body produces antibodies. This kind of the immunity is called active immunity. ಅಂದ್ರೆ ಬಾಡಿ ಒಳಗೆ antigen ಹೋದ ಮೇಲೆನೆ in the body, own body ಒಳಗೆ ಆಂಟಿಬಾಡೀಸು ಆ ಆಂಟಿಜನ್ ಅಗೇನ್ಸ್ಟ್ ತಯಾರಾದ್ರೆ ಅದನ್ನೇನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಆಕ್ಟಿವ್ ಇಮ್ಯೂನಿಟಿ. ಇಲ್ಲೇ ಒಂದು ನೆನಪಿಟ್ಕೋಬೇಕು, ಆಕ್ಟಿವ್ ಇಮ್ಯೂನ್ ರೆಸ್ಪಾನ್ಸ್ ಆರ್ ಡೆವಲಪ್ಮೆಂಟ್ ಆಫ್ ಆಕ್ಟಿವ್ ಇಮ್ಯೂನಿಟಿ ಇಟ್ ಈಸ್ ಅ ಸ್ಲೋ ಪ್ರಾಸೆಸ್. ಪಟ್ ಅಂತ ಹೇಳಿ ಒಂದು ಆಂಟಿಜನ್ ಹೋದ ತಕ್ಷಣನೇ ಇಮಿಡಿಯೇಟ್ ಆಗಿ ಬಾಡಿ ರೆಸ್ಪಾನ್ಸನ್ನು ಮಾಡಲ್ಲ. ಸ್ವಲ್ಪ ಅದು ರೆಸ್ಪಾಂಡ್ ಮಾಡಲಿಕ್ಕೆ ಟೈಮ್ ತಗೋತದೆ, ಸ್ವಲ್ಪ ಸಾವಕಾಶ ಡೆವಲಪ್ ಆಗ್ತದೆ ಯಾವುದು? ಆಕ್ಟಿವ್ ಇಮ್ಯೂನಿಟಿ. ಬಟ್ ರಿಮೆಂಬರ್, ಇಟ್ ಹ್ಯಾಸ್ ಲಾಂಗ್ ಲಾಸ್ಟಿಂಗ್ ಇಫೆಕ್ಟ್. ಇದು ಭಾಳ ವರ್ಷ ತನಕ ಬಾಡಿ ಒಳಗೆ ಅದೇ ರೀತಿ ಕೆಲಸ ಮಾಡ್ತದೆ. ಬಿಕಾಸ್ ದ ಅಕ್ವೈರ್ಡ್ ಇಮ್ಯೂನಿಟಿ ಹ್ಯಾಸ್ ದ ಮೆಮರಿ ಕೆಪಾಸಿಟಿ, ಮೆಮರಿ ರೆಸ್ಪಾನ್ಸನ್ನು ಕೊಡ್ತದೆ. What is that memory response? The antigen, the same antigen, if it enters the person's body, same person body again and again, ಅದನ್ನು ರೆಕಗ್ನೈಸ್ ಮಾಡಲಿಕ್ಕೆ ಅಕ್ವೈರ್ಡ್ ಇಮ್ಯುನಿಟಿ ಒಳಗೆ ಮೆಮರಿ ಸೆಲ್ಸ್ ಬೆಳ್ಕೊಂಡಿರ್ತಾವೆ. ಆ ಮೆಮರಿ ರೆಸ್ಪಾನ್ಸ್ ಇರೋದ್ರಿಂದನೇ ಆಲ್ವೇಸ್ ಆಕ್ಟಿವ್ ಇಮ್ಯುನಿಟಿ ಪ್ರೊವೈಡ್ಸ್ ಲಾಂಗ್ ಲಾಸ್ಟಿಂಗ್ ಇಫೆಕ್ಟ್. ಅದು ಸ್ಲೋ ಆಗಿ ಬೆಳೆದ್ರೂ ಪರವಾಗಿಲ್ಲ, ಡೆವಲಪ್ ಆದ್ರೂ ಪರವಾಗಿಲ್ಲ, ಬಟ್ ಅದರದ್ದು ಇಫೆಕ್ಟ್ ಮಾತ್ರ ಏನಿರ್ತದೆ? ಲಾಂಗ್ ಟರ್ಮ್ ಇಫೆಕ್ಟ್ ಇರ್ತದೆ. ಸೊ ಮುಂದೆ ನೋಡ್ರಿ, ಆಕ್ಟಿವ್ immunity, it is produced by
ಟೂ ವೇಸ್, ಎರಡು ರೀತಿ ಒಳಗಿದು ಡೆವಲಪ್ ಆಗ್ತದೆ. ಒಂದು ನ್ಯಾಚುರಲ್ ಆಕ್ಟಿವ್ ಇಮ್ಯುನಿಟಿ. ಯಾವಾಗ ಆಗ್ತದ? ದಿಸ್ ಡೆವಲಪ್ಸ್ ಡ್ಯೂರಿಂಗ್ ನ್ಯಾಚುರಲ್ ಇನ್ಫೆಕ್ಷನ್ಸ್ ಬೈ ಮೈಕ್ರೋಬ್ಸ್. ಅಂದ್ರೆ ಪ್ಯಾಥೋಜನ್ ಬಾಡಿ ಒಳಗೆ ಎಂಟರ್ ಆದಮೇಲೆ ಅಲ್ಲಿ ಏನು ಇಮ್ಯುನಿಟಿ ಡೆವಲಪ್ ಆಗ್ತದಲ್ಲ ಅದು ನ್ಯಾಚುರಲ್ ಆಕ್ಟಿವ್ ಇಮ್ಯುನಿಟಿ. ಇನ್ನು ಆರ್ಟಿಫಿಷಿಯಲ್ ಆಕ್ಟಿವ್ ಇಮ್ಯುನಿಟಿ ಹೆಂಗೆ? ದಿಸ್ ಈಸ್ ಇಂಜೆಕ್ಟಿಂಗ್ ದ ಮೈಕ್ರೋಬ್ಸ್ ಡೆಲಿಬರೇಟ್ಲಿ ಡ್ಯೂರಿಂಗ್ ಇಮ್ಯುನೈಸೇಷನ್. ಎಸ್, ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಆರ್ಟಿಫಿಷಿಯಲ್ ಆಕ್ಟಿವ್ ಇಮ್ಯುನಿಟಿ ಇಲ್ಲೇ ವ್ಯಾಕ್ಸಿನ್ನ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ. ಸೆ ಫಾರ್ ಎಕ್ಸಾಂಪಲ್ ಪೋಲಿಯೋ ವ್ಯಾಕ್ಸಿನೇಷನ್. ಆ ಪೋಲಿಯೋ ವ್ಯಾಕ್ಸಿನೇಷನ್ ಒಳಗೆ ಇನ್ಯಾಕ್ಟಿವ್ ಮೈಕ್ರೋಬನ್ನು ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ. ಇವಂದು ಇಟ್ ಈಸ್ ಇನ್ಯಾಕ್ಟಿವ್, ಬಟ್ ಅದನ್ನು ನಮ್ಮ ಇಮ್ಯೂನ್ ಸಿಸ್ಟಮ್ ಏನು ಮಾಡ್ತದೆ? ರೆಕಗ್ನೈಸ್ ಮಾಡ್ತದೆ, ಅದರ ಅಗೇನ್ಸ್ಟ್ ಆಂಟಿಬಾಡಿಗಳನ್ನು ತಯಾರು ಮಾಡ್ತದೆ. ಆ್ಯಂಡ್ ಪರ್ಮನೆಂಟ್ಲಿ ಇನ್ ದ ಬಾಡಿ ದ ಮೆಮರಿ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್. ಸೊ injecting microbes during the immunization, vaccination and immunization ಮಾಡಿ ಅಲ್ಲೇ ಇಮ್ಯೂನ್ ರೆಸ್ಪಾನ್ಸ್ ಡೆವಲಪ್ ಆಗೋ ಹಂಗೆ ಮಾಡಿದರೆ ಇಟ್ ಈಸ್ ಕಾಲ್ಡ್ ದ ಆರ್ಟಿಫಿಷಿಯಲ್ ಆಕ್ಟಿವ್ ಇಮ್ಯುನಿಟಿ. ತಾನಾಗಿನೇ ಮೈಕ್ರೋ ಆರ್ಗ್ಯಾನಿಸಮ್ಮು ಬಾಡಿ ಒಳಗೆ ಎಂಟರ್ ಆಗಿ ಅದು ಆಂಟಿಬಾಡಿಗಳನ್ನು ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಮಾಡಿತು ಅಂತಂದ್ರೆ ಇಟ್ ಈಸ್ ನ್ಯಾಚುರಲ್ active immunity. So one thing you should remember, in the active immunity either living microbe enters into the body or inactivated microbe is injected into the body during immunization. Andre active immunity develop ಆಗಬೇಕಾದ್ರೆ must and should body must be exposed to the antigens. ಆಂಟಿಜನ್ನಿಗೆ ಎಕ್ಸ್ಪೋಸ್ ಆದಮೇಲೆ ಮಾತ್ರ ಅಲ್ಲೇ ಇಮ್ಯುನಿಟಿ ಡೆವಲಪ್ ಆಗ್ತಿದ್ರೆ ಸಚ್ ಇಮ್ಯುನಿಟಿ ಈಸ್ ಕಾಲ್ಡ್ ಆಕ್ಟಿವ್ ಇಮ್ಯುನಿಟಿ. ಸೊ ಹಿಯರ್ ದಿಸ್ ಈಸ್ ನ್ಯಾಚುರಲ್ ಆಕ್ಟಿವ್ ಇಮ್ಯುನಿಟಿ. ಇಲ್ಲೇನಾಗ್ಲಿಕ್ಕತ್ತದ? ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್ ಈಸ್ ಮೈಕ್ರೋಬ್. ಇದಕ್ಕೊಂದು ಪ್ಯಾಥೋಜನ್ ಅಂತ ತಿಳ್ಕೊಳ್ಳೋಣ. ಇದ್ರ ಸರ್ಫೇಸ್ ಮೇಲೆ ಏನವ? ಆಂಟಿಜನ್ಸ್ ಆರ್ ಪ್ರೆಸೆಂಟ್. ಈ ಥರ ಆಂಟಿಜನ್ಗಳಿರೋ ಮತ್ತು ಶೇಪ್ ಹಿಂಗಂತ ತಿಳ್ಕೊಬೇಡ್ರಿ, ಸುಮ್ಮನೆ ಎಕ್ಸಾಂಪಲಿಗೆ ತೊಗೊಂಡಿರೋದು. ಪ್ಯಾಥೋಜನ್ ವಿತ್ ದ ಆಂಟಿಜನ್ಸ್ ಆನ್ ಇಟ್ಸ್ ಸರ್ಫೇಸ್ ಬಾಡಿ ಒಳಗೆ ಎಂಟರ್ ಆದರೆ ಅವಾಗ ಡೆವಲಪ್ ಆಗೋ ಆಕ್ಟಿವ್ ಇಮ್ಯುನಿಟಿನ ಏನಂತ ಕರೀತಾರೆ? ನ್ಯಾಚುರಲ್ ಆಕ್ಟಿವ್ ಇಮ್ಯುನಿಟಿ ದಟ್ ಡೆವಲಪ್ಸ್ ಬಿಕಾಸ್ ಆಫ್ ನ್ಯಾಚುರಲ್ ಇನ್ಫೆಕ್ಷನ್. ಸಮ್ಟೈಮ್ಸ್ ದ ವ್ಯಾಕ್ಸಿನೇಷನ್ ಈಸ್ ಗಿವನ್. ಒನ್ ಮೋರ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್. ಈಗ ಹಿಪ್ಯಾಟಿಟಿಸ್ ಬಿ ಬರಬಾರ್ದು ಅಂಥೇಳಿ ಹಿಪ್ಯಾಟಿಟಿಸ್ ಬಿ ವ್ಯಾಕ್ಸಿನ್ ಕೊಡ್ತಾರೆ. ಈ ಪೋಲಿಯೋ ವ್ಯಾಕ್ಸಿನೇಷನನ್ನು ನೋಡ್ರಿ, ನಾವು ಯಾವಾಗೋ ಸಣ್ಣವರು ಚೈಲ್ಡ್ಹುಡ್ ಒಳಗೆ ನಮಗೆ ನಮ್ಮ ಪೇರೆಂಟ್ಸ್ ಹಾಕ್ಸಾರ. ಬಟ್ ಒಂದ್ಸರಿ ವ್ಯಾಕ್ಸಿನೇಷನ್ ಆದರೆ ಪೋಲಿಯೋ ಅಟ್ಯಾಕ್ ಆಗೋದೇ ಇಲ್ಲ. ಲೈಫ್ ಲಾಂಗ್ ಇಟ್ ಪ್ರೊವೈಡ್ಸ್ ದ ಇಮ್ಯುನಿಟಿ. ವಾಟ್ ಇಸ್ ದ್ಯಾಟ್ ಪೋಲಿಯೋ ವ್ಯಾಕ್ಸಿನೇಷನ್ದ್ರೊಳಗೆ ಏನಿರ್ತದೆ? ಇನ್ಯಾಕ್ಟಿವೇಟೆಡ್ ಆಂಟಿಜನ್ಗಳನ್ನು ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ. ವೆದರ್ ಇಟ್ ಈಸ್ ಆಕ್ಟಿವ್ ಆಂಟಿಜನ್ ಆರ್ ಇಟ್ ಈಸ್ ಇನ್ಆಕ್ಟಿವ್ ಆಂಟಿಜನ್. ವೆನ್ ಆಂಟಿಜನ್ಸ್ ಎಂಟರ್ ಇನ್ ಟು ದ ಬಾಡಿ, ಅವರ್ ಇಮ್ಯೂನ್ ಸಿಸ್ಟಮ್ ರೆಕಗ್ನೈಸಸ್ ದೋಸ್ ಆಂಟಿಜನ್ಸ್ ಆ್ಯಂಡ್ ಅಗೇನ್ಸ್ಟ್ ದ್ಯಾಟ್ ಆಂಟಿಜನ್ ದ ಆಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ಡ್. ಆ್ಯಂಡ್ ನೆನಪಿಟ್ಕೋರಿ, ಯಾವಾಗ ಆಂಟಿಬಾಡಿಗಳು ಪ್ರೊಡ್ಯೂಸ್ ಆಗ್ತಾವ ಅಲ್ಲೇ ಮೆಮರಿ ಸೆಲ್ಸು ಪ್ರೊಡ್ಯೂಸ್ ಆಗೇ ಆಗ್ತಾವ. ಅದು ಬಿ ಲಿಂಫೋಸೈಟ್ ಇರಬಹುದು ಅಥವಾ ಟಿ ಲಿಂಫೋಸೈಟ್ ಇರಬಹುದು. ಈ ಮೆಮರಿ ಸೆಲ್ಸ್ ಏನು ಮಾಡ್ತಾವ? ದೇ ಪ್ರೊವೈಡ್ ಸೆಕೆಂಡರಿ ಇಮ್ಯೂನ್ ರೆಸ್ಪಾನ್ಸ್. ಸೇ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿಗೆ ವ್ಯಾಕ್ಸಿನೇಷನನ್ನು ಮಾಡೀವಿ ಅಂದರೆ ಎಂಥ ಆಂಟಿಜನನ್ನು ಒಳಗೆ ಇಂಜೆಕ್ಟ್ ಮಾಡಿರ್ತದ? ಇನ್ಆಕ್ಟಿವ್ ಆಂಟಿಜನನ್ನು ಇಂಜೆಕ್ಟ್ ಮಾಡಿರ್ತದೆ. ಆಂಟಿಜನ್ ಈಸ್ ಆಂಟಿಜನ್ ಅಂದರೆ ಬಾಡಿ ಒಳಗೆ ಏನು ತಯಾರಾಗ್ಯದ? ಟು ಡೆಸ್ಟ್ರಾಯ್ ದ್ಯಾಟ್ ಆಂಟಿಜನ್ ಅವರ್ ಇಮ್ಯೂನ್ ಸಿಸ್ಟಮ್ ಹ್ಯಾಸ್ ಡೆವಲಪ್ಡ್ ದ ಆಂಟಿಬಾಡೀಸ್ ಅಲಾಂಗ್ ವಿತ್ ಮೆಮರಿ ಸೆಲ್ಸ್. ಈಗ ಅದೇ ಒಂದು ಆಂಟಿಜನ್ ಏನು ಇನ್ಆಕ್ಟಿವ್ ಒಳಗೆ ಕಳಿಸಿದ್ವಲ್ಲ, ಅದೇ ಥರದ್ದು ಆಕ್ಟಿವ್ ಆಂಟಿಜನ್ ಆ ವ್ಯಾಕ್ಸಿನೇಷನ್ ಮಾಡಿದಂಥ ವ್ಯಕ್ತಿ ಬಾಡಿನ ಸೇರ್ಕೊಳ್ತು ಅಂತ ಇಟ್ಕೊಳ್ಳೋಣ. ಆಫ್ಟರ್ ವ್ಯಾಕ್ಸಿನೇಷನ್, ಇಮ್ಯಾಜಿನ್ the active antigen has entered the body of the person who has taken the vaccination.
ಆಲ್ರೆಡಿ ಅವನ ಬಾಡಿ ಒಳಗೆ ಏನು ಡೆವಲಪ್ ಆಗ್ಯಾವ, ಆ ಆಂಟಿಜನ್ನ ರೆಕಗ್ನೈಸ್ ಮಾಡೋಕೆ memory cells have already produced. So immediately it provides the secondary immune response and that will remain permanently. That is why most of the diseases can be controlled through the vaccination. That is why entire world is waiting for ಕೋವಿಡ್ ವ್ಯಾಕ್ಸಿನೇಷನ್. ಅಂದರೆ ಯಾರಿಗೆ ಬಂದಿಲ್ಲ ಅವರಿಗೆ ವ್ಯಾಕ್ಸಿನೇಷನ್ ಹಾಕಿಬಿಟ್ರೆ ಆ ಕೋವಿಡ್ ಅಗೇನ್ಸ್ಟ್ ಆ ಮನುಷ್ಯನಿಗೆ ಏನು ಬರ್ತದ, ರೆಸಿಸ್ಟೆನ್ಸ್ ಬರ್ತದ. ಬಟ್ ಇದು ಎಂಥ ಇಮ್ಯುನಿಟಿನ ಪ್ರೊವೈಡ್ ಮಾಡ್ತದ, ಆರ್ಟಿಫಿಷಿಯಲ್ ಆಕ್ಟಿವ್ ಇಮ್ಯುನಿಟಿ. ಸೊ ಆಕ್ಟಿವ್ ಇಮ್ಯುನಿಟಿ ಒಳಗೆ ಫಿಕ್ಸ್ ಏನಾಗಬೇಕು, ಆಂಟಿಜನ್ ಕಂಪಲ್ಸರಿಲಿ ಇನ್ಫೆಕ್ಟ್ಸ್ ದ ಬಾಡಿ ಆಫ್ ಆನ್ ಆರ್ಗ್ಯಾನಿಸಮ್, ಪರ್ಟಿಕ್ಯುಲರ್ಲಿ ಮ್ಯಾನ್. Human health and diseases ಅಂತ ಚಾಪ್ಟರ್ ಅದ. ಸೊ ಇನ್ಸ್ಟೆಡ್ ಆಫ್ ಟಾಕಿಂಗ್ ಅಬೌಟ್ ಅದರ್ ಆರ್ಗ್ಯಾನಿಸಮ್ಸ್, whenever human body is exposed to antigen, whether it is in the active condition or it is in the inactive condition, type of the immune response which develops represents the active immunity. If the active antigen enters or infects the body, there it provides natural active immunity. If the inactive antigen, it is allowed to infect the body through the vaccination, it develops artificial active immunity. So like that, passive immunity ಎರಡನೇದು. ಸೊ ಮೋಸ್ಟ್ಲಿ ಇಲ್ಲೊಂದು ಐಡಿಯಾ ಬಂದಿರ್ತದೆ, ಆಕ್ಟಿವ್ ಇಮ್ಯುನಿಟಿ ಅಂದ್ರೆ ಏನು, ಆಂಟಿಜನ್ ಎಂಟರ್ ಆದಮೇಲೆ ಓನ್ ಬಾಡಿ ಒಳಗೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಆ ಆಂಟಿಜನ್ ಅಗೇನ್ಸ್ಟ್ ಫೈಟ್ ಮಾಡಿದರೆ ದಟ್ ಈಸ್ ಆಕ್ಟಿವ್ ಇಮ್ಯುನಿಟಿ. What is passive immunity? It is also a type of acquired immunity. ಇದು ಒಂದು ಥರದ್ದು acquired immunity. ಇಲ್ಲೇನಾಗ್ತದೆ, in which ready-made antibodies are transferred from one individual to another. It is fast and provides ಇಮಿಡಿಯೇಟ್ ರಿಲೀಫ್. ಅಂದರೆ ಬಾಡಿ ಒಳಗೆ ಆಂಟಿಜನ್ ಎಂಟರ್ ಆಗೋಕ್ಕಿಂತ ಮುಂಚೆ ಅಥವಾ ಆಂಟಿಜನ್ ಎಂಟರ್ ಆದ್ರೂ ಕೂಡ ತಾನೇ ಇಮ್ಯುನಿಟಿ ಡೆವಲಪ್ ಆಗಲಿ ಅಂತ ವೇಟ್ ಮಾಡೋ ಹಂಗಿಲ್ಲ. ರೆಡಿಮೇಡ್ ಆಂಟಿಬಾಡೀಸ್, ಬೇರೆ ಒಂದು ಬಾಡಿ ಒಳಗೆ ತಯಾರಾದಂಥ ಆಂಟಿಬಾಡಿಗಳನ್ನು ಇಮ್ಮಿಡಿಯೇಟ್ ರೆಸ್ಪಾನ್ಸಿಗೆ ಇಂಜೆಕ್ಟ್ ಮಾಡಿದರೆ ಆ್ಯಂಡ್ ಅವಾಗೇನು ಪ್ರೊವೈಡ್ ಆಗ್ತದೆ ಇಮ್ಯುನಿಟಿ, ಇಟ್ ಈಸ್ ಕಾಲ್ಡ್ ಪ್ಯಾಸಿವ್ ಇಮ್ಯುನಿಟಿ. ನೀವು ಇಲ್ಲೇ ಆ್ಯಕ್ಟಿವ್ ಇಮ್ಯುನಿಟಿ ಒಳಗೆ ಮೋಸ್ಟ್ ಪ್ರಾಬಬ್ಲಿ, ಸೊ ಇಲ್ಲಿ ಏನಾಗ್ಯದ, ಆಂಟಿಜನ್ನೂ ಟರ್ಮನ್ನು ಯೂಸ್ ಮಾಡ್ಕೊಂಡಿವಿ. ಎಲ್ಲಿನೂ ನಾವು ರೆಡಿಮೇಡ್ ಆಂಟಿಬಾಡಿಗಳನ್ನು ಬಾಡಿಗೆ ಇಂಜೆಕ್ಟ್ ಮಾಡ್ತದ ಅಂತ ರೆಫರೆನ್ಸ್ ತಗೊಂಡಿಲ್ಲ. ಐದರ್ ದ ಆಂಟಿಜನ್ ವಿಲ್ ಎಂಟರ್ ಇನ್ ಟು ದ ಬಾಡಿ or the inactive antigen will be injected into the body through the vaccination. Ready-made antibodies ಬಂದೇ ಇಲ್ಲ. ಅಂದರೆ ಆಂಟಿಬಾಡಿ ಎಲ್ಲಿ ತಯಾರಾಗ್ಲಿಕ್ಕತ್ತದ, ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಹ್ಯೂಮನ್ ಬಾಡಿ ಇಟ್ ಸೆಲ್ಫ್. ಬಟ್ ಇಲ್ಲೇ ಹಂಗಲ್ಲ. ಇನ್ ಪ್ಯಾಸಿವ್ ಇಮ್ಯುನಿಟಿ ದ ಕ್ವಿಕ್ ರೆಸ್ಪಾನ್ಸ್ ಈಸ್ ಗಿವನ್, ಭಾಳ ಫಾಸ್ಟ್ ರೆಸ್ಪಾನ್ಸ್ ಕೊಡ್ತದೆ. ಬಿಕಾಸ್ ದ ಪ್ಯಾಸಿವ್ ಇಮ್ಯುನಿಟಿ ಈಸ್ ಪ್ರೊವೈಡೆಡ್ ಬೈ ರೆಡಿಮೇಡ್ ಆಂಟಿಬಾಡೀಸ್. ಅಂದರೆ ಬೇರೆ ಆರ್ಗ್ಯಾನಿಸಮ್ ಬಾಡಿ ಒಳಗೆ ತಯಾರಾದಂಥ ಆಂಟಿಬಾಡಿಗಳನ್ನು ಡೈರೆಕ್ಟಾಗಿ ಬಾಡಿಗೆ ಇಂಜೆಕ್ಟ್ ಮಾಡ್ಕೊಳ್ಳೋದು. ದ್ಯಾಟ್ ಪ್ರೊವೈಡ್ಸ್ ದ ಪ್ಯಾಸಿವ್ ಇಮ್ಯುನಿಟಿ. ದೆನ್ ದಿಸ್ ಆಲ್ಸೋ ಡೆವಲಪ್ಸ್ ಇನ್ ಟೂ ವೇಸ್. ಒನ್ ಈಸ್ ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ ಆ್ಯಂಡ್ ಅನದರ್ ಈಸ್ ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ. ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿಗೆ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ಸ್ ಅಂದರೆ IgG, immunoglobulin G, which is transferred from mother to the fetus through the placenta. The only one antibody that passes through the placenta into the fetus body. IgG ಮದರ್ ಬಾಡಿ ಒಳಗೆ ತಯಾರಾಗ್ಯದ, ಅದು ಯಾರ ಬಾಡಿಗೆ ಹೋಗ್ಲಿಕ್ಕತ್ತದ, ಫೀಟಸ್ ಬಾಡಿಗೆ ಹೋಗ್ಲಿಕ್ಕತ್ತದ. ಎದ್ರ ಥ್ರೂ ಹೋಗ್ಲಿಕ್ಕತ್ತದ, ಪ್ಲಸೆಂಟಾ ಥ್ರೂ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತದ. ಸೊ ರೆಡಿಮೇಡ್ ಆಂಟಿಬಾಡಿ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಮದರ್ ಬಾಡಿ ಟು ಫೀಟಸ್ ಬಾಡಿ ಆ್ಯಂಡ್ ದಿಸ್ ಈಸ್ ಪ್ರೊವೈಡಿಂಗ್ ಅ ನ್ಯಾಚುರಲ್ ಪ್ಯಾಸಿವ್ immunity.
Like that, one more you need to remember, IgA, immunoglobulin A. This is present in the colostrum, that is mother's milk. The milk produced during the initial few days of lactation, which is yellow in color, rich in fat, rich in vitamins and antibody, that is nothing but colostrum. ನೀವು ಆವಾಗ ಒಂದು ಹ್ಯೂಮನ್ ರೀಪ್ರೊಡಕ್ಷನ್ ಅಂತ ಚಾಪ್ಟರ್ ಬಂದಿತ್ತಲ್ಲ ನಿಮಗೆ, ಮೋಸ್ಟ್ ಪ್ರಾಬಬಲಿ ಟಾಪಿಕ್ ಹೆಸರು ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಲೆಟ್ ಮಿ ಬಿಲೀವ್ ದ್ಯಾಟ್, ಸೊ ದ್ಯಾಟ್ ಸ್ವಲ್ಪ ರಿಲ್ಯಾಕ್ಸೇಷನ್ ಅನಿಸ್ತದೆ ನನಗೆ. ಐ ಡೋಂಟ್ ನೋ ವೆದರ್ ಯು ರಿಮೆಂಬರ್ ದ ಚಾಪ್ಟರ್ ನೇಮ್ ಆರ್ ನಾಟ್. ಆ ಕೊಲೋಸ್ಟ್ರಮ್ ಒಳಗೆ ಯಾವುದಿರ್ತದ, IgA ಇರ್ತದ. ದಿಸ್ ಈಸ್ ಆಲ್ಸೋ ರೆಡಿಮೇಡ್ ಆಂಟಿಬಾಡಿ ಪ್ರೊಡ್ಯೂಸ್ಡ್ ಇನ್ ದ ಮದರ್ and it is transferred to the infant. Infant means newborn baby or young one, it is infant. Under both IgG and IgA, they are providing passive immunity, but the kind of passive immunity they are providing is natural passive immunity. Then second one, artificial passive immunity. Example, ಆ್ಯಂಟಿ ಟಿಟಾನಸ್ ಸೀರಮ್. ಈಗ ಒಂದು ರಸ್ಟ್ ಇದ್ದಂಥ ಒಂದು ಐರನ್ನು, ಒಂದು ಸಣ್ಣ ನೇಲು ಅಂದರೆ ಮೊಳೆ ಎಲ್ಲರೇ ನಮಗೆ ತಾಕ್ತು ಅಂದರೆ ಇಮ್ಮಿಡಿಯೇಟಾಗಿ ಟಿ ಇಂಜೆಕ್ಷನ್ ತೊಗೋತೀವಿ. ಇಲ್ಲ ಬಾಡಿ ಒಳಗೇ ಆ್ಯಕ್ಟಿವ್ ಇಮ್ಯುನಿಟಿ ಡೆವಲಪ್ ಆಗಲಿ ಅಂತ ಕಾಯ್ಕೋತ ಕೂತ್ರೆ ರಿಸಲ್ಟ್ ವಿಲ್ ಬಿ ಡಿಫರೆಂಟ್. ನಾಟ್ ನೆಸಸರಿ ಟು ಎಕ್ಸ್ಪ್ಲೇನ್ ಅಬೌಟ್ ದ್ಯಾಟ್. ಇಂಥ ಸಿಚುವೇಶನ್ ಒಳಗೆ ಫಾಸ್ಟ್ ರೆಸ್ಪಾನ್ಸ್ ಬೇಕಾಗ್ತದೆ. ಲೈಫ್ ಸೇವ್ ಮಾಡಲಿಕ್ಕೆ ಸಮ್ಟೈಮ್ಸ್ we cannot wait for the active immunity. In such cases, ಬೇರೆ ಆರ್ಗ್ಯಾನಿಸಮ್ ಬಾಡಿ ಒಳಗೆ ಪ್ರೊಡ್ಯೂಸ್ ಆದಂಥ ರೆಡಿಮೇಡ್ ಆ್ಯಂಟಿಬಾಡಿಗಳನ್ನು ಇಂಜೆಕ್ಟ್ ಮಾಡ್ತಾರೆ ಜಸ್ಟ್ ಟು ಗೆಟ್ ದ ಫಾಸ್ಟ್ ರೆಸ್ಪಾನ್ಸ್ ಫಾರ್ ದ ಸೇವಿಂಗ್ ಆಫ್ ಲೈಫ್. ಆ್ಯಂಡ್ ದಿಸ್ ATS, ಆ್ಯಂಟಿ ಟಿಟಾನಸ್ ಸೀರಮ್, ಇಟ್ ಈಸ್ ಪ್ರೊವೈಡಿಂಗ್ ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ. ಸೊ ಫ್ರಮ್ ಮದರ್ ಬಾಡಿ ಟು ದ ಫೀಟಸ್, some antibodies are transferred, IgG through the placenta, IgA through the mother milk, and this baby is getting the passive immunity from its mother. And through the ready-made antibodies, monoclonal antibodies, why it is given in Y shape? Because the shape of the antibody molecule is Y. It is having 4 polypeptide chains, 2 heavy chain and 2 light chain, H2L2. So like this, the passive immunity is provided through the ready-made antibodies, and this provides very fast response, but it is not long lasting. That we have to remember. ಈಗ ನೀವು TT ಇಂಜೆಕ್ಷನ್ ಯಾವಾಗಾರ ತೊಗೊಂಡಿದ್ರೆ ಯೂಶ್ವಲಿ ಹಾಸ್ಪಿಟಲ್ಸಿಗೆ ಹೋದಾಗ ಡಾಕ್ಟರ್ಸ್ ಕೇಳ್ತಾರೆ, ಇದಕ್ಕಿಂತ ಮುಂಚೆ ಯಾವಾಗಾರ TT ಇಂಜೆಕ್ಷನ್ ತೊಗೊಂಡಿದ್ರೇನು? ಯಾಕಂದ್ರೆ ಈ ಥರದ್ದು ಇಮ್ಯುನಿಟಿ ಒಳಗೆ ನಾವೇನು ರೆಡಿಮೇಡ್ ಆ್ಯಂಟಿಬಾಡಿಗಳನ್ನು ಇಂಜೆಕ್ಟ್ ಮಾಡಿಸ್ಕೊಂಡಿರ್ತೀವಿ ಅದಕ್ಕೆ ಪರ್ಮನೆಂಟು ಅಥವಾ ಲಾಂಗ್ ಲಾಸ್ಟಿಂಗ್ ಏನಂತ ರೆಸಿಸ್ಟೆನ್ಸ್ ಪ್ರೊವೈಡಿಂಗ್ ಕೆಪಾಸಿಟಿ ಇರುವುದಿಲ್ಲ. ಇಟ್ ಈಸ್ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಬಟ್ ಇಟ್ ಗಿವ್ಸ್ ವೆರಿ ಫಾಸ್ಟ್ ಇಮ್ಯೂನ್ ರೆಸ್ಪಾನ್ಸ್. ಸೊ ದಿಸ್ ಈಸ್ ಅಬೌಟ್ ಪ್ಯಾಸಿವ್ ಇಮ್ಯುನಿಟಿ. Let us go for differences between innate immunity and acquired immunity. Innate immunity, it is non-pathogen specific type of defense mechanism. That means it doesn't go for the selection of any pathogen. It is non-specific in action. ಇಷ್ಟೇ ಬರೆದ್ರೂ ಕರೆಕ್ಟ್. ಆ್ಯಂಡ್ ಇಟ್ ಈಸ್ ಅಕ್ವೈರ್ಡ್ ಇಮ್ಯುನಿಟಿ, ಇಟ್ ಈಸ್ ಪ್ಯಾಥೋಜನ್ ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್ ಮೆಕ್ಯಾನಿಸಮ್. ಇದನ್ನು ಶಾರ್ಟ್ ಆಗಿ ಬರೀಬಹುದು. ಇನ್ನೇಟ್ ಇಮ್ಯುನಿಟಿ ನಾನ್ ಸ್ಪೆಸಿಫಿಕ್ ಇನ್ ಆ್ಯಕ್ಷನ್, ಅಕ್ವೈರ್ಡ್ ಇಮ್ಯುನಿಟಿ ಸ್ಪೆಸಿಫಿಕ್ ಇನ್ ಆ್ಯಕ್ಷನ್. ದೆನ್ ದ ಇನ್ನೇಟ್ ಇಮ್ಯುನಿಟಿ inherited from parents and protects the individual since birth. ಅಂದರೆ ಹುಟ್ಟಿದಾಗಿನಿಂದನೇ ಬಾಡಿಗೆ ಇದು ಪ್ರೊಟೆಕ್ಷನನ್ನು ಕೊಡ್ತದೆ. ಬಟ್ ಅಕ್ವೈರ್ಡ್ ಇಮ್ಯುನಿಟಿ ಇಸ್ ನಾಟ್ ಲೈಕ್ ದ್ಯಾಟ್. ಅಕ್ವೈರ್ಡ್ ಇಮ್ಯುನಿಟಿ ಇಟ್ ಡೆವಲಪ್ಸ್ ಆಫ್ಟರ್ ದ ಬರ್ತ್ ಆಫ್ ಆ್ಯನ್ ಇಂಡಿವಿಜುವಲ್. ಅಂದರೆ ಬಾಡಿ ಎಷ್ಟೆಷ್ಟು ಬೇರೆ ಬೇರೆ ಥರದ್ದು ಪ್ಯಾಥೋಜನ್ಗಳಿಗೆ ಎಕ್ಸ್ಪೋಸ್ ಆಗ್ತದೆ,
ಅವಾಗೆಲ್ಲ ಒಂದೊಂದು ಥರದ್ದು ಅಕ್ವೈರ್ಡ್ ಇಮ್ಯುನಿಟಿ ಡೆವಲಪ್ ಆಗ್ಬೋದು ಹೋಗ್ತದೆ. ದೆನ್ ಇಟ್ ಆಪರೇಟ್ಸ್ ಬೈ ಪ್ರೊವೈಡಿಂಗ್ ಬ್ಯಾರಿಯರ್ಸ್ ಅಗೇನ್ಸ್ಟ್ ದ ಎಂಟ್ರಿ ಆಫ್ ಫಾರಿನ್ ಇನ್ಫೆಕ್ಷಿಯಸ್ ಏಜೆಂಟ್ಸ್. ಸೊ ಇನ್ನೇಟ್ ಇಮ್ಯುನಿಟಿನ ಯಾವ ಸ್ಟ್ರಕ್ಚರ್ಗಳು ಪ್ರೊವೈಡ್ ಮಾಡ್ತಾವ? ಬ್ಯಾರಿಯರ್ಸ್, ಫಿಸಿಕಲ್ ಬ್ಯಾರಿಯರ್ಸ್, ಕೆಮಿಕಲ್ ಬ್ಯಾರಿಯರ್ಸ್ ಆರ್ ಫಿಸಿಯಾಲಜಿಕಲ್ ಬ್ಯಾರಿಯರ್ಸ್, ಸೈಟೋಕೈನ್ ಬ್ಯಾರಿಯರ್ಸ್ ಆ್ಯಂಡ್ ಸೆಲ್ಯುಲಾರ್ ಬ್ಯಾರಿಯರ್ಸ್. ಈ ಥರದ 4 ಬ್ಯಾರಿಯರ್ಗಳು ಪ್ಯಾಥೋಜನ್ ಎಂಟ್ರಿನೇ ಪ್ರಿವೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾವ. ಆ್ಯಂಡ್ ಸಮ್ಟೈಮ್ಸ್ ದ ಎಕ್ಸಿಕ್ಯೂಟ್ ಇನ್ ಅ ಪ್ರಾಪರ್ ವೇ, ನಾಟ್ ಸಮ್ಟೈಮ್ಸ್, ಮೋಸ್ಟ್ ಆಫ್ ದ ಟೈಮ್. ಇಟ್ ಆಪರೇಟ್ಸ್, ಅಕ್ವೈರ್ಡ್ ಇಮ್ಯುನಿಟಿ ಏನು ಮಾಡ್ತದೆ? ಇಟ್ ಆಪರೇಟ್ಸ್ ಬೈ ಪ್ರೊಡ್ಯೂಸಿಂಗ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ರೆಸ್ಪಾನ್ಸ್. ಯಾಕಂದ್ರೆ ಅಕ್ವೈರ್ಡ್ ಇಮ್ಯುನಿಟಿ ಒಳಗೆ ಮೆಮೊರಿ ರೆಸ್ಪಾನ್ಸ್ ಬರ್ತದೆ, ಇನ್ನೇಟ್ ಇಮ್ಯುನಿಟಿ ಒಳಗೆ ಮೆಮೊರಿ ರೆಸ್ಪಾನ್ಸ್ ಇಲ್ಲ. ಹಾಗಾಗಿ in acquired immunity we will get both primary and secondary responses. And very important, acquired immunity is provided by the 2 specific lymphocytes, B lymphocytes and T lymphocytes. Innate immunity does not have specific memory. ಇದು ಸೆಕೆಂಡರಿ ರೆಸ್ಪಾನ್ಸ್ ಅಂತ ಏನು ಕೊಡೋದಿಲ್ಲ, ಎಲ್ಲ ರೆಸ್ಪಾನ್ಸಿಗೂ ಕಾಮನ್ ಆಗಿನೇ ನಾನ್ ಸ್ಪೆಸಿಫಿಕ್ ಆಗಿ ಆಕ್ಷನ್ ಮಾಡ್ತದೆ. ಬಟ್ ಅಕ್ವೈರ್ಡ್ ಇಮ್ಯುನಿಟಿ ಈಸ್ ಕ್ಯಾರೆಕ್ಟರೈಸ್ಡ್ ಬೈ immunological memory. That is why it is able to provide secondary immune response. So this is comparative account between innate immunity and acquired immunity. Then moving to the next one, active immunity and passive immunity. Active immunity, it is a type of acquired immunity in which the body produces its own antibodies against disease causing antigens. Disease causing antigenಗಳು ಅಗೇನ್ಸ್ಟು ಬಾಡಿ ಒಳಗೇನೆ ಆಂಟಿಬಾಡೀಸು ತಯಾರಾಗ್ತವೆ, ಹೊರಗಡೆಯಿಂದ ಬರಲ್ಲ. Passive immunity, it is a type of acquired immunity in which ready-made antibodies are transferred from one individual to another. ಫಿಕ್ಸ್ 2 ಶಬ್ದ ನೆನಪಿಟ್ಕೋಬೇಕು. ಆಕ್ಟಿವ್ ಇಮ್ಯುನಿಟಿ, ಆಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಓನ್ ಬಾಡಿ. ಪ್ಯಾಸಿವ್ ಇಮ್ಯುನಿಟಿ, ರೆಡಿಮೇಡ್ ಆಂಟಿಬಾಡೀಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಾಮ್ ಒನ್ ಇಂಡಿವಿಜುವಲ್ ಟು ಅನದರ್ ಇಂಡಿವಿಜುವಲ್. ಆಕ್ಟಿವ್ ಇಮ್ಯುನಿಟಿ ಹ್ಯಾಸ್ ಲಾಂಗ್ ಲಾಸ್ಟಿಂಗ್ ಇಫೆಕ್ಟ್. ಯಾಕೆ? ಆಂಟಿಜನ್ ಹ್ಯಾಸ್ ಎಂಟರ್ಡ್ ದ ಬಾಡಿ ಆ್ಯಂಡ್ ಅಗೇನ್ಸ್ಟ್ ದ್ಯಾಟ್ ಆಂಟಿಜನ್ ಇನ್ ದ ಬಾಡಿ, ಇನ್ ದ ಇಮ್ಯೂನ್ ಸಿಸ್ಟಮ್, permanently memory cells are produced so that the effect will be long lasting. Passive immunity, it does not have a long lasting effect because passive immunity na gain ಮಾಡ್ಕೊಳ್ಳಿಕ್ಕೆ what we are injecting ready made antibodies. ಆ್ಯಂಡ್ ನಾನು ಆಗ್ಲೇ ಹೇಳ್ದಂಗೆ ಎವ್ರಿ ಟೈಮ್ ನಾವು ಆ್ಯಕ್ಟಿವ್ ಇಮ್ಯುನಿಟಿನೇ ಡೆವಲಪ್ ಆಗಲಿ ಅಂತ ಹೇಳಿ ವೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಲೈಫ್ ಸೇವಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಏನು ನೀಡ್ ಇರ್ತದೆ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ದ ಡಿಸಿಷನ್ ವಿಲ್ ಬಿ ಟೇಕನ್. ಆ್ಯಂಡ್ ಸಮಟೈಮ್ಸ್ ದ ಪ್ಯಾಸಿವ್ ಇಮ್ಯುನಿಟಿ ವಿಲ್ ಬಿ ರಿಕ್ವೈರ್ಡ್ ಮಸ್ಟ್ ಆ್ಯಂಡ್ ಶುಡ್ ಟು ಸೇವ್ ದ ಲೈಫ್ ಆಫ್ ಆ್ಯನ್ ಇಂಡಿವಿಜುವಲ್. ದೆನ್ ಇಟ್ ಈಸ್ ಸ್ಲೋ. ಆ್ಯಕ್ಟಿವ್ ಇಮ್ಯುನಿಟಿ ಡೆವಲಪ್ ಆಗಲಿಕ್ಕೆ ಟೈಮ್ ತಗೋತದೆ ಬಿಕಾಸ್ ಆಂಟಿಜನ್ನು ಬಿ ಲಿಂಫೋಸೈಟ್ಸು ಇಂಟರ್ಯಾಕ್ಟ್ ಮಾಡಬೇಕು. ಆ ಆಂಟಿಜನ್ ಅಗೇನ್ಸ್ಟ್ ಬಿ ಲಿಂಫೋಸೈಟ್ ಆಕ್ಟಿವ್ ಆಗಬೇಕು. ಆಕ್ಟಿವೇಟೆಡ್ ಬಿ ಲಿಂಫೋಸೈಟ್ ವಿಲ್ ಡಿವೈಡ್ ಟು ಪ್ರೊಡ್ಯೂಸ್ ದ ಪ್ಲಾಸ್ಮಾ ಸೆಲ್ಸ್ ಆ್ಯಂಡ್ ಮೆಮರಿ ಸೆಲ್ಸ್. ಆ ಪ್ಲಾಸ್ಮಾ ಸೆಲ್ಸಿಂದ ಕೊನೆಗೆ ಏನು ಪ್ರೊಡ್ಯೂಸ್ ಆಗ್ತವೆ? ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತವೆ. ಇಟ್ ಟೇಕ್ಸ್ ಟೈಮ್ ಇನ್ ಪ್ರೊಡ್ಯೂಸಿಂಗ್ ದ ಆಂಟಿಬಾಡೀಸ್ ಆ್ಯಂಡ್ ಗಿವಿಂಗ್ ರೆಸ್ಪಾನ್ಸ್. ಅದಕ್ಕೇ ಇಟ್ ಟೇಕ್ಸ್ ಲಿಟಲ್ ಬಿಟ್ ಟೈಮ್ ಆ್ಯಂಡ್ ಇಟ್ ಈಸ್ ಸ್ಲೋ ಪ್ರಾಸೆಸ್. ಇಟ್ ಈಸ್ ವೆರಿ ಫಾಸ್ಟ್. ಯಾಕಂದ್ರೆ ಇಂಟ್ರ್ಯಾಕ್ಷನ್ ಅದು ನೆಸೆಸಿಟಿನೇ ಇಲ್ಲ. ನಾವು ಇಂಟ್ರ್ಯಾಕ್ಷನ್ ಆಗಲಿ ಅಂತ ವೇಟ್ ಮಾಡ್ಲಿಕ್ಕತ್ತೇ ಇಲ್ಲ. ಎದ್ರ ನಡ್ಬರ್ಕ? ಬಿಟ್ವೀನ್ ದ ಲಿಂಫೋಸೈಟ್ ಆ್ಯಂಡ್ ಆಂಟಿಜನ್. ಇನ್ ಪ್ಯಾಸಿವ್ ಇಮ್ಯುನಿಟಿ ದ ಕ್ವಿಕ್ ಇಮ್ಯೂನ್ ರೆಸ್ಪಾನ್ಸ್ ಸಿಗಲಿ ಅಂತ ಹೇಳಿ ನಾವು ರೆಡಿಮೇಡ್ ಆಂಟಿಬಾಡಿಗಳನ್ನು ಇಂಜೆಕ್ಟ್ ಮಾಡ್ಲಿಕ್ಕತ್ತೀವಿ. ಸೊ ದ್ಯಾಟ್ ಪ್ಯಾಸಿವ್ ಇಮ್ಯೂನ್ ರೆಸ್ಪಾನ್ಸ್ ವಿಲ್ ಬಿ ವೆರಿ ಫಾಸ್ಟ್. ಇಟ್ ಪ್ರೊವೈಡ್ಸ್ ಇಮಿಡಿಯೇಟ್ ರಿಲೀಫ್. ಬಹಳ ಬೇಗ ರಿಸಲ್ಟನ್ನು ಕೊಡ್ತದೆ. ಎಕ್ಸಾಂಪಲ್ ಯಾವುದು?
injecting microbes through the vaccination inside the body. Vaccine is nothing but it is a mixture containing a live attenuated microbes. Live ಅಂದ್ರೆ ಜೀವಂತ, attenuated modified. ಅಲ್ಲೇ ಪ್ಯಾಥೋಜನ್ನು ಸತ್ತಿರುವುದಿಲ್ಲ, ಜೀವಂತ ಇರ್ತದ, ಬಟ್ ಇಟ್ ಈಸ್ ಅನೇಬಲ್ ಟು ಕಾಸ್ ದ ಡಿಸೀಸ್. ಅದರದ್ದು ಡಿಸೀಸ್ ಕಾಸಿಂಗ್ ರೆಸ್ಪಾನ್ಸ್ ಏನಿರ್ತದಲ್ಲ ಅದನ್ನು ಇನ್ಆಕ್ಟಿವ್ ಮಾಡಿರ್ತಾರೆ. ಬಟ್ ಪ್ಯಾಥೋಜನ್ ವಿಲ್ ಬಿ ಇನ್ ದ ಲಿವಿಂಗ್ ಕಂಡೀಷನ್. ಸೊ ದ್ಯಾಟ್ ವೆನ್ ಪ್ಯಾಥೋಜನ್ ಎಂಟರ್ಸ್ ಇನ್ ಟು ದ ಬಾಡಿ ಇಟ್ ಸ್ಟಿಮ್ಯುಲೇಟ್ಸ್ ಅವರ್ ಇಮ್ಯೂನ್ ಸಿಸ್ಟಮ್ ಫಾರ್ ದ ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್. ಬಟ್ ಇಲ್ಲೇ ಪ್ಯಾಸಿವ್ ಇಮ್ಯುನಿಟಿ ಒಳಗೆ ಎಕ್ಸಾಂಪಲ್ ಯಾವುದು? ಟ್ರಾನ್ಸ್ಫರ್ ಆಫ್ ಆಂಟಿಬಾಡೀಸ್ ಪ್ರೆಸೆಂಟ್ ಇನ್ ದ ಮದರ್ಸ್ ಮಿಲ್ಕ್ ಟು ದ ಇನ್ಫ್ಯಾಂಟ್. ಥ್ರೂ ದ ಪ್ಲಸೆಂಟಾ ಇರಬಹುದು, ಥ್ರೂ ದ ಮದರ್ ಮಿಲ್ಕ್ ಇರಬಹುದು. ದ ರೆಡಿಮೇಡ್ ಆಂಟಿಬಾಡಿ ಫ್ರಾಮ್ ಮದರ್ ಟು ಇನ್ಫ್ಯಾಂಟ್ ಏನು ಟ್ರಾನ್ಸ್ಫರ್ ಆಗ್ತದ, ದಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ passive immunity. So these are the things that I wanted to discuss. Hope this explanation is clear for you.